ಎಂಪವರ್ ನ್ಯೂಸ್ಗೆ ಸ್ವಾಗತ. ನಾನು ಸುನಿಲ್ ಹೊಸಕೋಟಿ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನೆಲಮಂಗಲ ತಾಲೂಕಿನಲ್ಲಿ ಶಾಲಾ ಮಕ್ಕಳಿಗೆ ಟ್ರ್ಯಾಕ್ ಸೂಟ್ ಹಾಗೂ ಸಿಹಿ ವಿತರಣೆ ಮಾಡಿ 80ನೇ ಸ್ವಾತಂತ್ರ್ಯೋತ್ಸವ ದಿನಾಚರಣೆಯನ್ನು ಆಚರಿಸಲಾಯಿತು. ದೇಶದ ಪ್ರಗತಿ, ಶಾಂತಿ, ಸೌಹಾರ್ದತೆ ಹಾಗೂ ಸಮಗ್ರ ಅಭಿವೃದ್ಧಿಗಾಗಿ ಪ್ರತಿಯೊಬ್ಬರು ದೇಶಭಕ್ತಿಯಿಂದ ಕೈಜೋಡಿಸಬೇಕು ಎಂಬ ಸಂದೇಶದೊಂದಿಗೆ ನೆಲಮಂಗಲ ತಾಲೂಕಿನ ನರಸೀಪುರದ ಶ್ರೀ ಆತ್ಮಾರಾಮ್ ಪ್ರೌಢಶಾಲೆ ಹಾಗೂ ಧರಿತ್ರಿ ಟ್ರಸ್ಟ್ ಮತ್ತು ಮರಳಿಕಂಟೆ ಶಾಲೆಯ ಶಿಕ್ಷಕರ ಸಮ್ಮುಖದಲ್ಲಿ ಮಕ್ಕಳಿಗೆ ಸಿಹಿ ವಿತರಿಸುವ ಮೂಲಕ ಸ್ವಾತಂತ್ರ್ಯ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಡಾಕ್ಟರ್ ಶ್ರೀಮತಿ ಎಂ ಮಂಜುಳಾ ಶ್ರೀನಿವಾಸ್ ರೆಡ್ಡಿ ಅವರ ವತಿಯಿಂದ ಸುಮಾರು 125 ಶಾಲಾ ಮಕ್ಕಳಿಗೆ 60,000 ಮೌಲ್ಯದ ಟ್ರ್ಯಾಕ್ ಸೂಟ್ಗಳು ಹಾಗೂ ಸಿಹಿ ತಿಂಡಿಗಳನ್ನು ವಿತರಿಸಲಾಯಿತು. ಮಕ್ಕಳ ಮುಖದಲ್ಲಿ ಸಂತಸ ಮೂಡಿಸಿದೆ. ಈ ಕಾರ್ಯಕ್ರಮವು ಸ್ವಾತಂತ್ರ್ಯ ದಿನಾಚರಣೆಯ ಉದ್ದೇಶವನ್ನು ಮತ್ತಷ್ಟು ಅರ್ಥಪೂರ್ಣಗೊಳಿಸಿತು. ಈ ಕಾರ್ಯಕ್ರಮವನ್ನು ರೋಟರಿ ಕ್ಲಬ್ ಹಲಸೂರು ಬೃಂದ ಆಯೋಜಿಸಿತು. ಕಾರ್ಯಕ್ರಮದಲ್ಲಿ ಆರ್ಟಿಎನ್ ಶಶಿಕುಮಾರ್, ವಿಶ್ವನಾಥ್ ಬಾಬು, ಕಾರ್ಯದರ್ಶಿ ಶ್ರೀಯುತ ಸುರೇಶ್ ಕುಮಾರ್ ವಿ, ಕ್ಲಬ್ ಅಧ್ಯಕ್ಷರು ರೋಟರಿ ಕ್ಲಬ್ ಆಫ್ ಬೆಂಗಳೂರು ಅನ್ನಪೂರ್ಣ, ಹಲವಾರು ಗಣ್ಯರು ಮತ್ತು ಮುಖಂಡರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಮೆರುಗು ತಂದರು. ಅವರಿಗೆ ಕೂಡ ನಮ್ಮ ಗ್ರಾಮದ ವತಿಯಿಂದ ಸನ್ಮಾನ ಕೈತಾ ಇದ್ದೇವೆ. ಇವತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಕೇಳ್ಕೊಳ್ತಾ ಈಗ ಹೃದಯಪೂರ್ವಕ ಅಭಿನಂದನೆ. ನಾನು ಇವಾಗ ಸುಮ್ಮನೆ ಬಂದೆ, ಇಲ್ಲಿ ಉದ್ಘಾಟನೆಗೆ ಕರೆದಿದ್ರು ಧ್ವಜಾರೋಹಣ ಮಾಡೋಕ್ಕೆ ಬಂದು, ಹಾಗಾಗಿ ಬಂದು ನಾನು ಮಕ್ಕಳ ಜೊತೆ ಒಂದು ಹಂಚ್ಕೊಂಡೆ. ತುಂಬ ಖುಷಿಯಾಯಿತು. ಮಕ್ಕಳ ಶಿಕ್ಷಕರು ಎಲ್ಲ ತುಂಬ ಚೆನ್ನಾಗಿದೆ. ಮೇನ್ ನಮ್ಮ ಮುಖ್ಯೋಪಾಧ್ಯಾಯರು ಅಶ್ವತ್ಥಪ್ಪನವರಿಗೆ ತುಂಬ ಧನ್ಯವಾದಗಳು. ತುಂಬ ಚೆನ್ನಾಗಿ ನನಗೆ ತುಂಬ ಖುಷಿ ಕೊಟ್ಟಿರೋ ಸಾರಿದ್ರು. ನ್ಯೂಸ್ ರಿಪೋರ್ಟರ್ ಸಾಕ್ಯನಾರಾಯಣ್, ಎಂಪವರ್ ನ್ಯೂಸ್, ಬೆಂಗಳೂರು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಎಂಪವರ್ ನ್ಯೂಸ್.